ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಮಿನಿ ತೋಟದು ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಾನು ಏನೇನು ಬೆಳೆದಿದ್ದೀನಿ, ಹೂವು, ಹಣ್ಣು, ತರಕಾರಿ ಎಲ್ಲದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ ಸಿ ಮೈ ಮಿನಿ ತೋಟ. ಇದು ಡಬಲ್ ಬೀನ್ಸು. ಸೊ ಇದಕ್ಕೆಲ್ಲ ಚಪ್ರ ಕಟ್ಟಿದ್ದು, ಇದೆಲ್ಲ ರೆಡಿ ಮಾಡಿದ್ದು ಎಲ್ಲ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ. ಸೊ ಇದರಲ್ಲೆಲ್ಲ ಆಲ್ರೆಡಿ ಎಷ್ಟೊಂದು ಕಾಯಿ ಹೊಡೆದಿದೆ. ಇಲ್ಲಿ ಆ್ಯಂಡ್ ಇಲ್ಲೆಲ್ಲ ಎಷ್ಟೊಂದು ಹತ್ರ ಕಾಯಿ ಬಿಟ್ಟಿದೆ. ಬಟ್ ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಇದನ್ನು ಕಿತ್ಕೊಳ್ಳೋಣ. ಆ್ಯಂಡ್ ಈ ಕಡೆ ಅಲ್ಲಿ ಹಿಂದೆ ಮಲ್ಲಿಗೆ ಇದೆ, ಈ ಕಡೆ ದಾಸವಾಳಗಳೆಲ್ಲ ಇದ್ದಾವೆ. ಹೂವು ಅಂತೂ ತುಂಬ ವೆರೈಟೀಸ್ ಎಲ್ಲ ಹೂವು ಇದೆ. ಆ್ಯಂಡ್ ಇದು ಅಲೋವೆರಾ, ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ ಗರ್ಲ್ಸ್ ಫೇವ್ರೆಟ್ ನ್ಯಾಚುರಲ್ ಬ್ಯೂಟಿ. ಆ್ಯಂಡ್ ಇದು ಒಂಥರ ರೋಸು, ಅಂದರೆ ಪಿಂಕ್ ಕಲರ್ ಬಳ್ಳಿ ರೋಸ್ ಇದು. ಸೊ ಇದೊಂದು ಹೂವಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿರೋದು. ಬಟ್ ಚೆನ್ನಾಗಿ ಬಿಡುತ್ತೆ, ಇದರಲ್ಲೂ ಚೆನ್ನಾಗಿ ಬಿಡುತ್ತೆ. ಬೆಳಗ್ಗೆ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ ಹೂವನ. ಸೊ ಹಾಗಾಗಿ ಎಲ್ಲದರಲ್ಲೂ ಸ್ವಲ್ಪ ಮಾತ್ರ ಇದೆ. ಕಬ್ಬು ಒಂದು ಚಿಕ್ಕ ಸ್ಟಿಕ್ ಇಟ್ಟಿದ್ದು, ಅದು ಅಷ್ಟುದ್ದ ಬಂದಿದೆ ಇವಾಗ. ಮೇ ಬಿ ಸಂಕ್ರಾಂತಿ ಅಷ್ಟೊತ್ತಿಗೆ ಬರ್ಬೋದು, ಗೊತ್ತಿಲ್ಲ ಬರುತ್ತೋ ಇಲ್ಲ ಅಂತ. ಆ್ಯಂಡ್ ಇದು ಕೂಡ ಒಂದು ಟೈಪ್ ದಾಸವಾಳನೇ ಒಂದು 20 ಥರದ ದಾಸವಾಳನೇ ಇದೆ. ಸೊ ಎಷ್ಟೊಂದು ದಾಸವಾಳ ತೋರಿಸ್ಬೇಕಿಲ್ಲಿ, ಒಂದೇ ತೋರಿಸ್ತೀನಿ. ಇದು ಕೂಡ ಆ್ಯಕ್ಚುಲಿ ದಾಸವಾಳದ್ದೇ ಒಂದು. ಬಟ್ ಇದು ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ, ಇದೊಂದು ಗಿಡ ಇದ್ದರೆ ಯಾವುದು ಬೇರೆ ಏನು ಹೂವದ ಗಿಡನೇ ಹಾಕೋಂಗಿಲ್ಲ, ಅಷ್ಟು ಹೂವು ಕೊಡುತ್ತೆ ಇದು ಒಂದು. ಇದು ಒಂದು ಟೈಪ್. ಈ ಕಲರ್ದು ನನ್ನ ಹತ್ರ 3-4 ಗಿಡ ಇದೆ ದಾಸವಾಳ. ಇಲ್ಲೊಂದಿದೆ ನೋಡಿ, ಆ್ಯಂಡ್ ಅಲ್ಲಿ ಕೆಳಗಡೆನೂ ಒಂದಿದೆ ಸೇಮ್ ಕಲರನ್ನೇ. ಆ್ಯಂಡ್ ನಿಮ್ಮ ಮನೆಗೆ ಟೊಮೆಟೊ ಹಣ್ಣು, ಬೇರೆ ಬೇರೆ ಥರ ಹಣ್ಣೆಲ್ಲ ಕೊಳ್ತೋದ್ರೆ ನೀವು ನೀಟಾಗಿ ಈ ಥರ ಯುಟಿಲೈಸ್ ಮಾಡ್ಕೋಬೋದು, ಜಾಗ ಇತ್ತು ಅಂದರೆ. ಇದು ಚೆರಿ ಟೊಮೆಟೊ ನಾನು ತೊಗೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಟು ಮರ್ತೋಗಿದ್ದೆ. ಅದಾದಮೇಲೆ ತೊಗೊಂಬಂದು ಇಲ್ಲಿ ಸ್ವೀಸ್ ಮಾಡಿದ್ದಷ್ಟೇ. ಇಲ್ಲೂ ಎಷ್ಟೊಂದು ಗಿಡ ಬಂದಿದೆ, ಇಲ್ಲೂ ಗಿಡ ಬಂತು. ಆ್ಯಂಡ್ ಅದರಲ್ಲಿ ಇವಾಗ ಫುಲ್ ಕಾಯೆಲ್ಲ ಬಿಟ್ಟಿದೆ. ಅಂದರೆ ನಮ್ಮದು ಸ್ವಲ್ಪ ಓಪನ್ ಸ್ಪೇಸ್ ಅಲ್ವಾ, ಸೊ ಹಾಗಾಗಿ ಈ ಥರ ಸ್ವಲ್ಪ ಕಾಯಿ ಇರೋದನ್ನೇ ಕಿತ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ನನಗೆ ಸಿಗಲ್ಲ ಅದು. ಇನ್ನೊಂದು ಸ್ಪೆಷಲ್ ಗಿಡ ಇದೆ, ಅದು ನನಗೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಬಟ್ ಅದೆಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಾನು ಆ್ಯಕ್ಚುಲಿ ಸ್ವಲ್ಪ ಕಿತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದೆಯೋ ಇಲ್ವೋ ನೋಡ್ತೀನಿ, ಇದ್ದರೆ 100% ಕಿತ್ಕೊಳ್ತೀನಿ. ಈ ಗಿಡ ಯಾವುದು ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಕ್ಯಾರೆಟ್. ನಾವೇ ಬೆಳೆದಿರೋ ತರಕಾರಿ ತಿನ್ನೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ನನಗಂತೂ ತುಂಬ ಖುಷಿ ಇದೆ, ಯಾರಿಗೆ ಹೆಂಗೆ ಅಂತ ಗೊತ್ತಿಲ್ಲ. ಇನ್ನೂ ಎಲ್ಲ ಬಿಟ್ಟಿದೆ, ಬಟ್ ಎಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ, ಆಮೇಲೆ ತಗೊಳ್ಳೋಣ ಅಂತ. ಇಲ್ಲಿ ನೋಡಿ, ಕ್ಯಾಪ್ಸಿಕಮ್ ಕೂಡ ಬಿಟ್ಟಿದೆ, ಬಟ್ ಸ್ವಲ್ಪ ಚಿಕ್ಕದಿದೆ. ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಕ್ಯಾಪ್ಸಿಕಮ್ಮು. ಒಂದು ಇಷ್ಟಪ್ಪ ಈ ಸೈಜ್ ಬಂದಮೇಲೆ ಕಿತ್ಕೊಳ್ಳೋಣ ಅಂತ. ಬಾಳೆ ಗಿಡ ಆ್ಯಕ್ಚುಲಿ ಒಂದೇ ಇದ್ದಿದ್ದು ಬಾಳೆ ಗಿಡ, ಇವಾಗ ಇದು ಫುಲ್ ಒಂದು ಬೌಂಡ್ರಿನ ಬಾಳೆ ಗಿಡ ಆಗಿಬಿಟ್ಟಿದೆ. ಆ್ಯಂಡ್ ಇದು ಪೈನಾಪಲ್, ನಿಮಗೆ ಗೊತ್ತಿರುತ್ತಲ್ಲ ಪೈನಾಪಲ್, ಸ್ವೀಟ್ ಪೈನಾಪಲ್. ಇದು ಅಷ್ಟೇ, ಇದೆಲ್ಲ ಗಿಡ ಸುಮ್ಮನೆ ಹಾಕಿದ್ದು. ಬಟ್ ರೆಗ್ಯುಲರಾಗಿ ಹೂವು ಸಿಗುತ್ತೆ ಇದರಲ್ಲಿ ನಮಗೆ. ಹೊಸ್ಲು ಗಿಡೋದಕ್ಕೆ, ಸಣ್ಣ ದೇವ್ರ ಫೋಟೋ ಗಿಡೋದಕ್ಕೆ ಎಲ್ಲ ಇದು ಹೂವು ಸಾಕು. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ ದಾಸವಾಳದಲ್ಲಿ ನನ್ನ ಹತ್ರ ವೆರೈಟೀಸ್ ಇದೆ ಅಂತ. ಅಲ್ಲೊಂದು ಯೆಲ್ಲೋ ಕಲರ್ ಇದೆ, ಅದ್ರ ಪಕ್ಕ ಒಂದು ವೈಟ್ ಇದೆ, ಯೆಲ್ಲೋ ಕಲರ್ ಬಿಟ್ಟಿದೆ, ಕಿತ್ಕೊಬರ್ತೀನಿ. ಇದೊಂದು ಎಲ್ಲೋ ಇದೆ, ಇದು ಎಲ್ಲೋ ವಿತ್ ರೆಡ್ ಶೇಡು. ನನ್ನ ಹತ್ರ ಫುಲ್ ಎಲ್ಲೋನೂ ಇದೆ, ಅದು ಇವತ್ತು ಬಿಟ್ಟಿಲ್ಲ. ಆ್ಯಂಡ್ ಇಲ್ಲೊಂದು ಹೂವು ಇದೆ, ಅದು ವೈಟ್ ವಿತ್ ರೆಡ್ ಶೇಡು. ಬಂದ ಓನಪ್ಪ ಮಮ್ಮ. ಆ್ಯಂಡ್ ಇದು ಆ್ಯಪಲ್ ಬೇರ್ ಅಂತ. ನೀವು ರೋಡ್ ಸೈಡೆಲ್ಲ ನೋಡ್ಬೋದು, ಮಾರ್ತಾ ಇರ್ತಾರೆ. ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಷ್ಟು ಐಡಿಯಾ ಇಲ್ಲ. ಆ್ಯಪಲ್ ಬೇರ್ ಏನು ಹೇಳ್ತಾರೆ, ಅದು ರೆಡ್ ಕಲರ್ ಒಂಥರ ಜಾಲ್ರಿ ಬುಟ್ಟಿನಲ್ಲಿ ಮಾರ್ತಾ ಇರ್ತಾರಲ್ಲ, ಅದು ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇದು ಆ್ಯಪಲ್ ಬೇರ್ ಅಂತ. ಇದು ರೀಸೆಂಟಾಗಿ ಹಾಕಿದ್ದು, ಹತ್ಕೊಂಡಿದೆ.
ಇದು ಸ್ವಲ್ಪ ಒಂದು 2-3 ವರ್ಷ ಮೇಲೆ ಬೇಕಂತೆ ಇದು ಗಿಡವಾಗೋಕ್ಕೆ. ಆ್ಯಂಡ್ ಇದು ಬಂದು ಲೆಮನ್ ಗ್ರಾಸ್. ಇದು ಬೆಳಗ್ಗೆ ಹೊತ್ತು ಬಿಸಿ ನೀರಿಗೆ ಕುದಿಸ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಹೊಟ್ಟೆ ಕರಗುತ್ತೆ ಅನ್ನೋ ಒಂದು ಟಾಕ್ ಇದೆ. ನನಗೊಂದು ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ, ನಾನು ಇನ್ನೂ ಸ್ವಲ್ಪ ಚಬ್ಬಿಯಾಗಿದೆ. ಇದು ಆ್ಯಂಡ್ ಶಂಖಪುಷ್ಪ ತೋರಿಸ್ತೀನಿ. ಅದು ಇದು ಎರಡೂ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಆ್ಯಂಡ್ ಇದು ಬಂದು ಸ್ಟಾರ್ ಫ್ರೂಟ್. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇದು ತುಂಬ ಫೇಮಸ್ ಆಗೋ ಫ್ರೂಟು. ಸ್ಟಾರ್ ಫ್ರೂಟ್ ಸೇಮ್ ಸ್ಟಾರ್ಸ್ ಥರನೇ ಇರುತ್ತೆ. ಸುಮಾರು ಜನ ತಿಂದಿರ್ತೀರ ಅದನ್ನು, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಆ್ಯಂಡ್ ಇದು ಅವಕಾಡೋ ಗಿಡ. ಇದು ನಾವು ಆ್ಯಕ್ಚುಲಿ ತಿಂದ್ಬಿಟ್ಟು ಸುಮ್ಮನೆ ಬೀಜ ಹಾಕಿದ್ದಷ್ಟೇ, ಅದು ಕೂಡ ಬಂದಿದೆ. ಇದನ್ನು ನಮ್ಮ ಮನೆ ಮುಂದೆ ಹಾಕ್ಕೊಳ್ಳೋಣ, ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಒಂದಿಷ್ಟು ಎತ್ತರ ಬಂದಮೇಲೆ ಶಿಫ್ಟ್ ಮಾಡ್ತೀವಿ. ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ದೊಡ್ಡ ಪತ್ರೆನಲ್ಲಿ 2 ಟೈಪ್ಸ್ ಇದೆ, ಇಲ್ಲೊಂದಿದೆ. ಇದು ಒಂದು ಚಿಕ್ಕ ಗಿಡ ಹಾಕಿದ್ದಷ್ಟೇ, ವಿತಿನ್ 2 ಮಂತ್ಸ್ ಇಷ್ಟು ದೊಡ್ಡದಾಗಿ ಸ್ಪ್ರೆಡ್ ಆಗಿದೆ. ಇದು ಕೆಮ್ಮಿಗೆ, ಶೀತ, ನೆಗಡಿ ಆ ಥರ ಎಲ್ಲ ಇದ್ರೆ ತುಂಬ ಒಳ್ಳೆಯದು. ನಾನು ರೀಸೆಂಟಾಗಿ ಇದರಲ್ಲಿ ಯೂಟ್ಯೂಬಲ್ಲಿ ನೋಡಿ ತಂಬುಳಿ ಅಂತ ಮಾಡ್ತಾರೆ, ದೊಡ್ಡ ಪತ್ರೆ ತಂಬುಳಿ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡ್ಬೋದು ಮನೇಲಿದ್ದರೆ. ಇದು ಎಲ್ರಿಗೂ ಗೊತ್ತಿರುತ್ತೆ, ದಾಳಿಂಬೆ ಹಣ್ಣಿಂದ 2 ಮರ ಇದೆ ನನ್ನ ಹತ್ರ, ಒಂದು ನಾಟಿ ಒಂದು ಹೈಬ್ರಿಡ್. ಇದು ನಾಟಿದು ಬೇಗ ಹಣ್ಣು ಬಿಡಲ್ಲ, ಬಟ್ ಲಾಂಗ್ ಟೈಮ್ ಇರುತ್ತೆ ಗಿಡ. ಓ ಅರವಿಂದ್ ಯಾವಾಗ ಎತ್ಕೊಂಡೆ ಹೂವನ? ಓಕೆ, ಇಟ್ಕೊ. ಇದು ಒಂದೆಲಗ ಅಂತ, ಬಟ್ ನಾನು ಕನ್ಫ್ಯೂಸ್ ಆಗಿದೆ, ಇದು ಒಂದೆಲಗ ಅಲ್ಲ ಅಂತ, ಇದು ಯಾವುದು ಫ್ಯಾನ್ಸಿ ಎಲೆ ಅಂತ. ನಾನು ಆಕ್ಚುಲಿ ತಿನ್ಬಾರ್ದು ಅಂತ. ನನಗೆ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಸಮ್ ಆಯುರ್ವೇದಿಕ್ ಡಾಕ್ಟರ್ ಅವ್ರ ವಿಡಿಯೋ ನೋಡಿದಾಗ ಗೊತ್ತಾಗಿದ್ದು ಇದು ಒಂದೆಲಗ ಅಲ್ಲ. ಇದು ನನ್ನ ತೋಟದಲ್ಲಿ ಸುಮಾರು ಬಿಟ್ಬಿಡಿದೆ ಒಂದೆಲಗ, ಬಟ್ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತೀರ, ಇದು ತಿನ್ಬಾರ್ದಂತೆ. ಬಿದ್ದೋಯ್ತಾ? ಗುಂಡು ಬದನೆಕಾಯಿ. ಆ್ಯಂಡ್ ಇದರಲ್ಲಿ ಈ ಬದನೆಕಾಯಲ್ಲಿ ಪಲ್ಯ ಮಾಡ್ತಾರೆ. ಆ್ಯಂಡ್ ಸುಟ್ಟು ಬದನೆಕಾಯಿ ಅಂತ ಮಾಡ್ತೀವಲ್ಲ, ಅದು ಇದರಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಶಂಖಪುಷ್ಪ ಮತ್ತು ಲೆಮನ್ ಗ್ರಾಸ್ ಕುಡಿತೀನಿ ಅಂತ ಹೇಳಿದ್ನಲ್ಲ, ಇದೇ ಶಂಖಪುಷ್ಪ. ಇದರಲ್ಲಿ ವಿಶೇಷವಾಗಿ ಟೆರ್ನಾಟಿನ್ ಅನ್ನೋ ಒಂದು ಆಂಟಿ ಆಕ್ಸಿಡೆಂಟ್ ಇದೆ. ಅದು ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುತ್ತೆ, ಈವನ್ ಕ್ಯಾನ್ಸರ್ ನ ಟ್ರೀಟ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಆನ್ಸೈಟಿ, ಸ್ಟ್ರೆಸ್ ಇತ್ತು ಅಂತಂದ್ರೆ ಅದನ್ನ ಕಾಮ್ ಡೌನ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ನಿಮ್ಗೆ ಏನಾದ್ರೂ ಏಜಿಂಗ್ ಪ್ರೊಸೆಸ್ ಜಾಸ್ತಿ ಆಗ್ತಿದ್ರೆ ಇದರಲ್ಲಿ ನ್ಯಾಚುರಲ್ ಆಗಿ ಕೊಲ್ಲಾಜನ್ ಮತ್ತೆ ಎಲಾಸ್ಟಿನ್ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಇದೆ. ನಿಮ್ಮ ರಿಂಕಲ್ಸ್ ನ ಪ್ರಿವೆಂಟ್ ಮಾಡುವಂತ ಕೆಪಾಸಿಟಿ ಇದೆ. ಇನ್ನು ನಿಮ್ಗೆ ಏನಾದ್ರೂ ನ್ಯಾಚುರಲ್ ಆಗಿ ಶುಗರ್ ಮತ್ತೆ ಬಿಪಿ ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಡ್ರಿಂಕ್ ನ ನೀವು ರೆಗ್ಯುಲರ್ ಆಗಿ ತಗೊಳ್ಬಹುದು. ಅಟ್ಲೀಸ್ಟ್ ಒಂದು ಚಿಕ್ಕ ಪಾಟಲ್ ಹಾಕೊಂಡ್ರು ಕೂಡ ಆ ಗಿಡದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಸಿಗುತ್ತೆ. ಸೊ ಯು ಕ್ಯಾನ್ ಟ್ರೈ ದಟ್. ಇದು ವೈಟ್ ದಾಸವಾಳ. ಇವತ್ತು ದಾಸವಾಳ ಬಿಟ್ಟಿಲ್ಲ. ದಾಸವಾಳ ಎಲೆ ಹಾಕಬೇಕು ಅಂತಾರಲ್ಲ, ಅದು ಆ್ಯಕ್ಚುಲಿ ಈ ಎಲೆ. ಇದು ನಾಟಿದು. ಸೊ ಈ ಎಲೆ ಹಾಕೋದ್ರಿಂದ ಕೂದಲು ಚೆನ್ನಾಗಿ ಗ್ರೋ ಆಗುತ್ತೆ. ಎಣ್ಣೆ ಜೊತೆ ಕುದಿಸಿ ಇದು ಕರ್ಬೇವಿನ ಸೊಪ್ಪು, ಅಲೋವೆರಾ ಇದೆಲ್ಲ ಹಾಕಿಬಿಟ್ಟು ನೀವು ತಲೆಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ. ಆ್ಯಂಡ್ ಇಲ್ಲೂ ಒಂದು ಟೈಪ್ ಸೀಬೆಕಾಯಿ ಇದೆ. ಇದು ಪೇಪರ್ ಹೂವು. ಇದು ಸ್ವಲ್ಪ ಬಾರ್ಡ್ರಿಗೆಲ್ಲ ಹಚ್ಚೋಣ ಅಂತ ಹಾಕಿರೋದು. ಆ್ಯಂಡ್ ಇದು ನಾಟಿ ಸೀಬೆಕಾಯಿ. ಇದು ಬೇಗ ಬರಲ್ಲ, ಬಟ್ ಎಲ್ಲ ವೆದರ್ಗೂ ತಡ್ಕೊಂಡು ನಿಂತ್ಕೊಳ್ಳೋ ಗಿಡ ಇದೇನೆ, ಸ್ವಲ್ಪ ಲೇಟು ಬರೋದು. ಆ್ಯಂಡ್ ಇದು ಮಾರ್ಕೆಟ್ ಲೆಮನ್ನು. ನಾವು ರೆಗ್ಯುಲರ್ ಆಗಿ ನಿಂಬೆಹಣ್ಣು ಯೂಸ್ ಮಾಡ್ತೀವಲ್ಲ, ಆ ಥರ ನಿಂಬೆಹಣ್ಣಿದು. ಇದೆಲ್ಲ ಆ್ಯಕ್ಚುಲಿ ಇದು ಮತ್ತು ಅಲ್ಲೆಲ್ಲ ಒಂದು ಸ್ವಲ್ಪ ಕಡ್ಡಿಗಳಿಟ್ಟಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ ಅದನ್ನು ಕೂಡ. ಇದರಿಂದ ಒಂದು ದೊಡ್ಡ ಕಥೆ ಇದೆ. ನಾವು ತುಮಕೂರಿಂದ ಬರಬೇಕಾದ್ರೆ ಆನ್ ದ ವೇ ಎಲ್ಲೆಲ್ಲಿ ನನಗೆ ಇಷ್ಟ ಆಗಿರೋ ಗಿಡಗಳು ಸಿಗುತ್ತೆ ಅಲ್ಲೆಲ್ಲ ಕಾರ್ ನಿಲ್ಲಿಸಿ ಒಂದೊಂದು ಕಡ್ಡಿ ಮುರ್ಕೊಂಡು ಬಂದು ಹಾಕಿರೋದು. ಇದು ಅಲ್ಲೊಂದು 5-6 ಗಿಡ ಇದ್ದಾವೆ. ಇವೆಲ್ಲ ನಾನು ಇಷ್ಟ ಆಗಿದ್ದ ಕಡೆ ನಿಲ್ಲಿಸ್ಬಿಟ್ಟು ಕದ್ಕೊಂಬಂದಿರೋದು. ಆ್ಯಂಡ್ ಇದು ಆರೆಂಜು. ಇಲ್ಲಿ ಬನ್ನಿ ತೋರಿಸ್ತೀನಿ. ಇದು ಆರೆಂಜ್. ಆ್ಯಕ್ಚುಲಿ ಎಲ್ಲ ಆರೆಂಜೆಲ್ಲ ಬಿಟ್ಟಿದೆ ಆಲ್ರೆಡಿ. ಟೇಬಲ್ ಆರೆಂಜ್ ಅಂತ ಹುಳಿ ಇರುತ್ತೆ, ಬಟ್ ಇಷ್ಟೇ ಚಿಕ್ಕದು. ಆ್ಯಂಡ್ ಚಿಕ್ಕ ಗಿಡದಲ್ಲಿ ತುಂಬ ಹಣ್ಣು ಬಿಡಿ. ಎಷ್ಟೊಂದು ಕಾಯಿ ಹೊಡೆದಿದೆ, ಇಲ್ಲೆಲ್ಲ ಬಿಟ್ಟಿದೆ, ಕಾಣಿಸ್ತಿದ್ಯಾ? ಸೊ ಇದೊಂದು ಈ ಥರದ್ದು ನನ್ನ ಹತ್ರ 3 ಗಿಡ ಇದೆ. ಟೇಬಲ್ ಆರೆಂಜ್ದೆ 3 ಗಿಡ ಇದೆ. ನಂಗೆ ಅದೇನೋ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇದೆಲ್ಲ ಸ್ವಲ್ಪ ಬಾರ್ಡ್ರಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಕಲರ್ ಫ್ಲವರ್ಸ್ದು ಗಿಡ ಹಾಕಿದ್ದೀನಿ. ಆ್ಯಂಡ್ ಬೆಂಡೆಕಾಯಿ ಬಿಟ್ಟಿದೆ. ಅಲ್ಲೂ ಬಿಟ್ಟಿದ್ದಾವೆ, ಕಿತ್ಕೋಬೇಕು. ಬನ್ನಿ, ಅಲ್ಲೂ ಬೆಂಡೆಕಾಯಿ ಬಿಟ್ಟಿದೆ, ಕಿತ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾವಿರೋದೇ 3 ಜನ. ಮ್ಯಾಕ್ಸಿಮಮ್ ನಮ್ಮ ಅಮ್ಮ ಜಾಯಿನ್ ಆಗ್ತಾರೆ ಅವಾಗ 4 ಜನ. ಸೊ ನನ್ನ ತೋಟದಲ್ಲಿ ಬಿಡೋ ಅಂತ ಎಷ್ಟೋ
ಫ್ರೆಶ್ ಸೊಪ್ಪು ತರಕಾರಿ ಎಲ್ಲ ನನಗೆ ಸಾಕಾಗ್ತಾ ಇದೆ. ಬಾರೋ ಎಷ್ಟು ಜನ ಆ್ಯಕ್ಚುಲಿ ಎಲ್ಲ ಕೆಮಿಕಲ್ ಹೊಡೆದು ಬೆಳೆಸೋದಕ್ಕಿಂತ ನಾನು ಫುಲ್ಲು ನ್ಯಾಚುರಲಾಗಿ ಬೆಳೆಸ್ತಾ ಇದ್ದೀನಿ. ಇದು ಹೇಳಿಲ್ಲಲ್ಲ, ಇದು ಫಿಕ್ಸು. ನಿಮಗೆ ಡ್ರೈ ಫ್ರೂಟ್ಸ್ ಅಂಗಡಿಲೆಲ್ಲ ತೊಗೊಂಡಿರ್ತೀರಲ್ಲ, ಅಂಜೂರ ಇನ್ನೂ ಬಿಟ್ಟಿಲ್ಲ. ಆ್ಯಕ್ಚುಲಿ ಗಿಡನ ಇದು ನಾನು ಟೆರೆಸ್ ಮೇಲಿಂದ ಇದು 2 ಗಿಡನ ಇಲ್ಲಿಗೆ ಶಿಫ್ಟ್ ಮಾಡಿದೆ. 2 ಸೇರಿ ಒಂದು 3-4 ಕಣ್ಣಿತ್ತು, ಬಟ್ ಗಿಡ ಶಿಫ್ಟ್ ಮಾಡಿದ್ನಲ್ಲ ಬಿದೋಗಿದೆ ಎಲ್ಲ. ಆ್ಯಂಡ್ ಇದು ಕೂಡ ಕ್ಯಾಪ್ಸಿಕಮ್ಮು. ಆ್ಯಂಡ್ ಇದು ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋ ಗಿಡ. ಇದು ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಮನೇಲಿ ರೋಸ್ ಪೆಟಲ್ಸ್ ಎಲ್ಲ ಹಾಕ್ತಿರಲ್ಲ, ಅದ್ರ ಮಧ್ಯ ಈ ಥರ ಒಂದೊಂದು ಹಾಕ್ಬಿಟ್ರೆ ಅದು ಸ್ಮೆಲ್ಲೇ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಮಲ್ಬೆರಿ ನಿಮಗೆಲ್ಲ ಗೊತ್ತಿರುತ್ತಲ್ಲ, ರೇಷ್ಮೆ ಹಣ್ಣು ಕನ್ನಡದಲ್ಲಿ. ಅದೆಲ್ಲ ಹಣ್ಣು ಹಣ್ಣು ಚಿಕ್ಕದಾಗಿದೆ. ಸ್ಕ್ವಿರಿಲ್ ಬರುತ್ತೆ, ಸ್ಕ್ವಿರಿಲ್. ಸೊ ಇದರಲ್ಲಿ ಒಂದು ಹಣ್ಣಾಗಕ್ಕೆ ಬಿಡಲ್ಲ ನೋಡಿ. ಆ್ಯಂಡ್ ಇಲ್ಲಿ ಬಾರ್ಡ್ರಲ್ಲೆಲ್ಲ ಮಲ್ಲಿಗೆ ಹೂವು ಹಾಕ್ತೀನಿ, ಮತ್ತು ಅಗೇನ್ ದಾಸವಾಳಗಳು, ಯಾಕೆಂದರೆ ದಾಸವಾಳ ಹೂವು ಜಾಸ್ತಿ ಕೊಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ನು ಬೇಗ ಬೆಳೆಯುತ್ತೆ, ಅದಕ್ಕೇನು ರೆಗ್ಯುಲರಾಗಿ ನೀವು ಮೇಂಟೆನೆನ್ಸ್ ಮಾಡಬೇಕಾಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ದಾಸವಾಳ ಇದೆ ನನ್ನ ತೋಟದಲ್ಲಿ. ಆ್ಯಂಡ್ ಸುಗಂಧರಾಜನೇ ಅಲ್ವಾ ಅದು? ಹಾಂ, ಸುಗಂಧರಾಜದ್ದು ಒಂದು 5-6 ಗಿಡ ಇದೆ. ಎಲ್ಲ ಇನ್ನೂ ಚಿಕ್ಕದು. ಇದು ತೋಟ ಸ್ಟಾರ್ಟ್ ಮಾಡಿ ನಾನು ಬರೀ 3 ಮಂತ್ಸ್ ಆಗಿದೆ ಅಷ್ಟೇ. ಸೊ 3 ಮಂತ್ಸಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ. ಸ್ವಲ್ಪ ಜಾಸ್ತಿ ಫೋಕಸ್ಡ್ ಆಗಿ ಇಂಟ್ರೆಸ್ಟ್ ಕೊಟ್ಟರೆ ಇನ್ನೂ ನೀಟಾಗಿ ಆಗುತ್ತೆ. ನನಗೆ ಕೆಲಸ, ಮಗು, ಕಡಿಮೆ ಪ್ರೆಷರ್ ಆಗ್ತಿದೆ. ಆ್ಯಂಡ್ ಇದೆಲ್ಲ ಬಂದು ಮೆಣಸಿನ್ಕಾಯಿ ಇಲ್ಲಿ ಸಸಿ ಮಾಡ್ಕೊಳ್ಳೋಕ್ಕೆ ಅಂತ ಹಾಕಿದ್ದು. ಕೆಂಪು ಮೆಣಸಿನ್ಕಾಯಿ ಒಂದಿದೆ, ಬಜ್ಜಿ ಮೆಣಸಿನ್ಕಾಯಿ ಒಂದಿದೆ. ಸೊ ಆ ಗಿಡಗಳನ್ನ ಒಂದು ಹತ್ರ ಇವಾಗ ಪಾತಿ ಮಾಡಿಬಿಟ್ಟು ಅದಕ್ಕೆ ಅಂತ ವೇ ಮಾಡಿಬಿಟ್ಟು ಹಾಕ್ಬೇಕು ಅದನ್ನು. ಲೆಮನ್ ಇದೆ, ಒಂದು ರೆಗ್ಯುಲರ್ ನಿಂಬೆಹಣ್ಣಿದೆ. ಇದು ಒಂದು ಅಡ್ವಾಂಟೇಜ್ ನೋಡಿ. ಈಸ್ ಎಂಜಾಯ್, ಲವ್ ಯು. ಬೇಕು ನೀನು ಜಾಸ್ತಿ ಕೊಟ್ಟರೆ ತಿನ್ಬಿಡ್ತೀಯ. ಕ್ಯಾರೆಟ್ ತಿಂತೀಯ? ತೊಳಿಬೇಕದು. ಕ್ಯಾರೆಟು ತೊಳಿಬೇಕು ಮಗನೇ. ಇದು ಎಲ್ಲರಿಗೂ ಆಲ್ಮೋಸ್ಟ್ ಫೇವ್ರೆಟ್ ಫ್ರೂಟ್, ಸ್ಟ್ರಾಬೆರಿ. ಹಾಂ, ಇಲ್ಲಿ ವಾಹ್, ಏನು ಟೈಮಿಂಗ್ ಅಲ್ಲ. ಎಲ್ಲ ಗಿಡದಲ್ಲೂ ಕಾಯಿದೆ, ಇದರಲ್ಲಿ ಮಾತ್ರ ಒಂದು ಹಣ್ಣಾಗಿದೆ. ಇದು ನಮ್ಮ ಆರ್ವಿನ್ ಫೇವ್ರೆಟ್. ಅಳ್ತಾ ಇದ್ದಾನೆ ಇವಾಗ. ಇದು ಕೊಟ್ಟರೆ ಫುಲ್ ಸುಮ್ಮನಾಗ್ಬಿಡ್ತಾನೆ. ಒಂದು ನಾಟಿ ಲೆಮನ್ ಇದೆ, ಒಂದು ಹೈಬ್ರಿಡ್ ಇದೆ, 2 ಸ್ವೀಟ್ ಲೆಮನ್ ಇದೆ. ಸೊ ಈ ಥರ ಒಂದು 4-5 ಥರ ಗಿಡಗಳಿದ್ದಾವೆ ನನ್ನ ಹತ್ರ. ಆ್ಯಂಡ್ ನಾ ಇದು ತೋರಿಸ್ಲಿಲ್ಲ ಅಲ್ವಾ, ಸ್ಟ್ರಾಬೆರಿ ತೋರಿಸೋ ಇದರಲ್ಲಿ. ಇದು ಕೂಡ ಸ್ಟ್ರಾಬೆರಿ ಗೋವಾ ಅಂತಲೇ ಕರೀತಾರೆ. ಇದು ಹೇಗೆ ಅಂದರೆ ಒಳಗಡೆಯಿಂದನೂ ಪಿಂಕ್ ಕಲರ್ ಇರುತ್ತೆ, ಹೊರಗಡೆಯಿಂದನೂ ಪಿಂಕ್ ಕಲರ್ ಇರುತ್ತೆ. ಸೀಬೆಕಾಯಿ ಅದು. ಸೊ ಅದು ಒಂಥರ ಸೀಬೆಕಾಯಿ ಇದೆ. ಸೀಬೆಕಾಯಲ್ಲಿ ನನ್ನ ಹತ್ರ ಒಂದು 5 to 6 ಟೈಪ್ಸ್ ಇದೆ. ಇದು ಕೂಡ ಒಂದು ಆರೆಂಜ್. ಇದನ್ನ ಕಾಯೆಲ್ಲ ಬಿಟ್ಟಿಲ್ಲ. ಸೊ ಇಲ್ಲ, ಬಿಟ್ಟಿದೆ. ಇಲ್ಲಿ ಒಂದು 2-3 ಕಾಯಿ ಬಿಟ್ಟಿದೆ. ಇದೆಲ್ಲ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋಕ್ಕೆ ಟೈಮ್ ಇಲ್ಲ. ನನಗೊಂಥರ ಖುಷಿ ಇದೆ. ನಂಗೆ ಗಾರ್ಡನಿಂಗ್ ಮಾಡೋಕ್ಕೆ ತುಂಬಾ ಇಷ್ಟ, ತುಂಬ ಖುಷಿ ಇದೆ. ಬಟ್ ಇವನಿಗೆ ಜಾಸ್ತಿ ಟೈಮ್ ಕೊಡೋದ್ರಿಂದ ಇದೆಲ್ಲ ಎಕ್ಸ್ಟ್ರಾ ಗಿಡಗಳು ಎಲ್ಲ ಕಿತ್ತಾಕೋಕ್ಕಾಗಿಲ್ಲ. ಅವನು ಹೇಳ್ತಾ ಇದ್ದಾನೆ ನೋಡಿ, ಅವನ ವಯಸ್ಸು ಕೇಳಿಸ್ಕೊಳ್ಳಿ. ಅದು ಸಬ್ಬಸ್ಗೆ ಸೊಪ್ಪೆಲ್ಲ ಸ್ವಲ್ಪ ಬೀಜ ಆದರೆ ಬೇರೆ ಕಡೆ ಹಾಕ್ಕೋಬೋದು ಅಂತ ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇದು ತೊಗರಿ ಗಿಡ. ಇದು ಬರಲ್ಲ ಅಂದ್ಕೊಂಡು ನಾನು ಇಲ್ಲಿ ಕಾರ್ನರಲ್ಲಿ ಹಾಕಿದೆ. ಆ್ಯಕ್ಚುಲಿ ಇಲ್ಲಿಂದನೇ ನಾವು ಓಡಾಡೋದು. ಇಲ್ಲಿ ಕಾರ್ನರಲ್ಲಿ ಹಾಕಿದ್ರೆ ಅದು ನೀಟಾಗಿ ಬಂದಿದೆ. ಇವಾಗ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ನಂಗೆ ಮನಸ್ಸಿಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಫ್ರೆಶ್ಲಿ ಗ್ರೋನ್ ತರಕಾರೀಸ್ ಎಲ್ಲ ನಾನು ಆಲ್ಮೋಸ್ಟ್ ಟೆರೆಸ್ ಮೇಲೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಸ್ವಲ್ಪ ಕಷ್ಟನೇ, ಯಾವಾಗ ಯಾರು ಕಿತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ತರಕಾರಿ ಎಲ್ಲ ಸ್ವಲ್ಪ ಮೇಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ಹೂವು ಹಣ್ಣು ಸ್ವಲ್ಪ ದೊಡ್ಡದಾಗೋದನ್ನು ಮಾತ್ರ ಇಲ್ಲಿ ಬಿಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ತೋಟದ ಮಿನಿ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.